ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬ್ಯಾನರ್ ಗಲಾಟೆ, ನಾಯಕರ ಮೇಲೆ ಕೌಂಟರ್ ಕೇಸ್. ಬಳ್ಳಾರಿಯ ಬ್ರೂಸ್ ಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗ ಇಬ್ಬರು ಶಾಸಕರ ವಿರುದ್ಧ ದೂರಿದೆ. ಒಂದ್ ಕಡೆ ಗಾಲಿ ಜನಾರ್ದನ್ ರೆಡ್ಡಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಘಟನೆ ಹಿನ್ನೆಲೆ ಆಧಾರಿತವಾಗಿ ತನಿಖೆ ಆರಂಭ ಆಗಿದೆ. ಗಲಭೆ ಸ್ಥಳ, ಫಿಸಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್, ಐ ವಿಟ್ನೆಸ್, ಬ್ಯಾಲಿಸ್ಟಿಕ್ ಮೂಲಕ ತನಿಖೆ ನಡೆಸೋ ಸಾಧ್ಯತೆ ಇದೆ. ಘಟನಾ ಸ್ಥಳದಲ್ಲಿ ಸಿಕ್ಕ ಗಾಜು, ದೊಣ್ಣೆಗಳು, ರಕ್ತದ ಕಲೆ, ಕಲ್ಲು, ಇಟ್ಟಿಗೆಗಳ ಸ್ಯಾಂಪಲ್ನ ಎಫ್ಎಸ್ಎಲ್ ತಂಡ ಕಲೆ ಹಾಕ್ತಾ ಇದೆ. ಇದರ ಜೊತೆಗೆ ಸಿಸಿಟಿವಿ ಫುಟೇಜ್, ಪೊಲೀಸ್ ವಿಡಿಯೋ ಆಧಾರಿತ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶಿವಾನಂದ್, ನೋಡಿ, ಈಗ ಡಿಜಿಟಲ್ ಎವಿಡೆನ್ಸ್, ಸಿಸಿಟಿವಿ ಫುಟೇಜ್ ಜೊತೆಗೆ ಘಟನಾ ಸ್ಥಳದಲ್ಲಿ ಸಿಗೋ ಅಂತ ಒಂದಷ್ಟು ಸಾಕ್ಷ್ಯಗಳನ್ನ ಆಧರಿಸಿ ಬ್ಯಾಲಿಸ್ಟಿಕ್ ಎಲ್ಲವನ್ನ ಕೂಡ ಸಂಗ್ರಹಿಸಿ ಈಗ ನೇರವಾಗಿ ತನಿಖೆಗೆ ಮುಂದಾಗ್ತಾ ಇರುವಂತದ್ದು ಪೊಲೀಸರು ಮತ್ತೆ ಎಫ್ಎಸ್ಎಲ್ ಟೀಮ್. ಮಧುಸೂದನ್, ಈ ಒಂದು ತನಿಖೆಯನ್ನ ಈಗ ಚುರುಕುಗೊಳಿಸಿರುವಂತದ್ದು ಖುದ್ದಾಗಿ ಬಳ್ಳಾರಿಯ ವಲಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಾರಿ ಅವರ ನೇತೃತ್ವದಲ್ಲಿ ಈಗ ಖುದ್ದಾಗಿ ಪರಿಶೀಲನೆ ನಡೆಸ್ತಿರುವಂತದ್ದು. ಮುಖ್ಯವಾಗಿ ಈ ತನಿಖೆಯನ್ನು ಆರಂಭಿಸೋಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಈಗ ಮಾಡ್ತಿರುವಂತದ್ದು. ಈಗಾಗಲೇ ಉಭಯ ನಾಯಕರಿಂದಲೂ ಕೂಡ ಕೌಂಟರ್ ಕೇಸ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಜೊತೆಗೆ ಹಾಗೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರನ್ನು ಸೇರಿದಂತೆ ಒಟ್ಟು ಪ್ರತಿಯಾಗಿ ಈಗ ದೂರು ದಾಖಲಾಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಫಿಸಿಕಲ್ ಎವಿಡೆನ್ಸ್ ಅನ್ನ ಮೊದಲಿಗೆ ಕಲೆ ಹಾಕಿರುವಂಥದ್ದು. ಅದರಲ್ಲೂ ಕೂಡ ಫಿಸಿಕಲ್ ಎವಿಡೆನ್ಸ್ ಅಂದ್ರೆ ಇಲ್ಲಿ ಘಟನಾ ಸ್ಥಳದಲ್ಲಿ ದೊರೆತ ಬಹುತೇಕ ವಸ್ತುಗಳನ್ನ, ಅಂದ್ರೆ ಭೌತಿಕ ವಸ್ತುಗಳ ಕಲ್ಲಾಗಿರಬಹುದು, ಜೊತೆಗೆ ರಕ್ತದ ಮಾದರಿ ಆಗಿರಬಹುದು, ಗಾಜು, ಖಾರದ ಪುಡಿ, ಹೀಗೆ ಯಾವೆಲ್ಲ ವಸ್ತುಗಳು ಇಲ್ಲಿ ಒಂದು ಗಲಭೆ ವೇಳೆಯಲ್ಲಿ ಬಳಕೆ ಮಾಡಿದ್ರು ಅವುಗಳನ್ನ ಮಾದರಿಗಳನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಈಗಾಗಲೇ FSL ತಂಡ ಕೂಡ ಮಾಡಿರುವಂಥದ್ದು. ಜೊತೆಗೆ ಖುದ್ದಾಗಿ ಸಾಕಷ್ಟು ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆ ಘಟನೆಯ ಹಿನ್ನೆಲೆಯನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಖುದ್ದಾಗಿ ನ್ಯೂಸ್ ಫಸ್ಟ್ಗೆ ಈಗಾಗಲೇ ADGP ಆಗಿರ್ತಕ್ಕಂಥ ಹಿತೇಂದ್ರ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ ಈ ಒಂದು ಗಲಭೆ ಸಂದರ್ಭದಲ್ಲಿ ವೈರಲ್ ಆಗ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ CCTV ಕ್ಯಾಮ್ರಾಗಳಾಗಿರ್ಬೋದು, ಜೊತೆಗೆ ಈಗೇನು ಒಂದಷ್ಟು ಮೊಬೈಲ್ಗಳಲ್ಲಿ ಹರಿದಾಡ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಜೊತೆಗೆ ಫೈರಿಂಗ್ ನಡೆದಂತ ಸಂದರ್ಭದಲ್ಲಿ ಆ ಒಂದು ಏನು ಏರ್ ಗನ್ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಒಂದು ಏನು ದೃಶ್ಯ ಆಗಿರಬಹುದು, ಜೊತೆಗೆ ಒಂದಷ್ಟು ಏನು ವಿಡಿಯೋಗಳು ಗಲಭೆಗೆ ಸಂಬಂಧಪಟ್ಟಂತೆ ಬ್ಯಾನರ್ ಕಿತ್ತಾಕುವಂತ ಒಂದು ಪೋಸ್ಟರ್ಗಳು ಏನು ಆ ಒಂದು ಕುರಿತಾಗಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಅವುಗಳನ್ನೆಲ್ಲವನ್ನು ಪರಿಗಣಿಸ್ತಾರೆ. ಜೊತೆಗೆ ಆ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನೇ ಐ ವಿಟ್ನೆಸ್ ಆಗಿ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದಷ್ಟು ವಿಡಿಯೋಗಳನ್ನ ಪೊಲೀಸರು ಆ ಒಂದು ಗಲಭೆ ಸಂದರ್ಭದಲ್ಲಿ ಪೊಲೀಸರು ಕೂಡ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಒಂದಷ್ಟು ಏನು ಡಿಜಿಟಲ್ ಎವಿಡೆನ್ಸ್ಗಾಗಿ ಸಾಕಷ್ಟು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ಬಳಕೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಎರಡನೇ ಬಾರಿ ಗಲಾಟೆ ಆಗುತ್ತಿರುತ್ತೆ. 9 ಗಂಟೆ ಸುಮಾರಿಗೆ ಸಾಕಷ್ಟು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ಆಗ ಅನಿವಾರ್ಯವಾಗಿ ಇನ್ನು ಪೊಲೀಸರು ಕೂಡ ಏರ್ ಫೈರ್ ಮಾಡ್ತಾರೆ. ಆದರೂ ಕೂಡ ಉಭಯ ನಾಯಕರ ಬೆಂಬಲಿಗರು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಗಲಾಟೆಯನ್ನ ಮಾಡ್ತಾರೆ. ಆ ಒಂದು ವಿಡಿಯೋಗಳನ್ನ ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಚಿತ್ರೀಕರಣ ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇದನ್ನು ಕೂಡ ತನಿಖೆ ಭಾಗವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಅಂಶ ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬ್ಯಾಲಿಸ್ಟಿಕ್ ಅಂದ್ರೆ ಈಗಾಗಲೇ ಏರ್ ಫೈರಿಂಗ್ ಅನ್ನ ಮಾಡಿದಂತ ಏನು ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ, ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳಿದ್ದಾರೆ, ಅವುಗಳ ಎಲ್ಲವನ್ನು ಕೂಡ ಈಗಾಗಲೇ ಮುಖ್ಯವಾಗಿ ಆ ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈಗಾಗಲೇ ಅವರ ದೇಹಕ್ಕಂತ ಅಂದ್ರೆ ಮೃತ ರಾಜಶೇಖರ ಏನು ಮೈಯಲ್ಲಿ ಆ ಒಂದು ಏನು ಬುಲೆಟ್ ಇದೆ, ಆ ಒಂದು ಬುಲೆಟ್ ಮಾದರಿಯನ್ನ ಏನು ಸಂಗ್ರಹಣೆ ಮಾಡಿಕೊಂಡು ಇಲ್ಲಿ ಘಟನಾ ಸ್ಥಳದಲ್ಲಿ ಒಂದಷ್ಟು ಬುಲೆಟ್ಗಳು ಕೂಡ ಸಿಕ್ಕಿರುವಂತದ್ದು. ಅವುಗಳನ್ನು ಕೂಡ ತೆಗೆದುಕೊಂಡು ಅದನ್ನ ಬ್ಯಾಲಿಸ್ಟಿಕ್ ದೃಢೀಕರಣ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಐ ವಿಟ್ನೆಸ್ ಗಳ ಈಗಾಗಲೇ ಹುಡುಕಾಟವನ್ನ ಮಾಡ್ತಿರುವಂತದ್ದು. ಅಂದ್ರೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಈಗ ಈ ಒಂದು ಘಟನೆಗೆ ಸಾಕಷ್ಟು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎರಡೂ ಕಡೆಯಿಂದಲೂ ಕೂಡ ಐ ವಿಟ್ನೆಸ್ ಗಳನ್ನ ಈಗ ಹುಡುಕುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ವಿಡಿಯೋದಲ್ಲಿ ಕಾಣಿಸಿದಂತ ಮುಖ್ಯ ವ್ಯಕ್ತಿಗಳನ್ನೇ ಇದರಲ್ಲಿ ಐ ವಿಟ್ನೆಸ್ ಗಳು ಮಾಡ್ಕೊಂಡ್ರೆ ಮತ್ತೊಂದ್ ಕಡೆ ಪೊಲೀಸರಿಗೂ ಕೂಡ ಈಗಾಗಲೇ ಗಾಯಗಳಾಗಿರುವಂತದ್ದು. 3-4 ಜನ
ಜನ ಪೊಲೀಸರಿಗೆ ಗಾಯ ಆಗಿದ್ರು ಅವ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಐ ವಿಟ್ನೆಸ್ ಮಾಡ್ಕೊಳ್ತಾರೆ. ಜೊತೆಗೆ ಸುಮೋಟೋ ಕೇಸ್ ಕೂಡ ಭರತ್ ರೆಡ್ಡಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಆಗಿರುವಂತದ್ದು. ಹಾಗಾಗಿ ಆ ಒಂದು ಐ ವಿಟ್ನೆಸ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಪೊಲೀಸ್ ಸಿಬ್ಬಂದಿಗಳ ಮೂಲಕವೂ ಕಲೆ ಹಾಕ್ತಾರೆ. ಜೊತೆಗೆ ಘಟನಾ ಸ್ಥಳದ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಆ ಒಂದು ಸಂಪೂರ್ಣವಾಗಿ CCTV ಫುಟೇಜ್ಗಳಲ್ಲಿ ಯಾವರೆಲ್ಲ ಕಾಣಿಸ್ಕೊಳ್ತಾರೆ, ಜೊತೆಗೆ ಪೊಲೀಸರು ಈಗಾಗಲೇ ಕಲೆ ಹಾಕಿದಂಥ ವಿಡಿಯೋಗಳಾಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಾಕ್ಷಿ ಎಂಬಂತೆ ಈಗ ಐ ವಿಟ್ನೆಸ್ಗಳನ್ನು ಹುಡುಕ್ತಾ ಇರುವಂಥದ್ದು. ಸುಮಾರು ಈ ಎರಡೂ ಕಡೆಯಿಂದಲೂ ಕೂಡ 100ಕ್ಕೂ ಹೆಚ್ಚು ಐ ವಿಟ್ನೆಸ್ಗಳನ್ನು ಹಾಕುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಮುಖ್ಯವಾಗಿ ಈ ಒಂದು ಏರ್ ಫೈರಿಂಗ್ ಅಂದರೆ ಈ ಒಂದು ಮುಖ್ಯ ಈ ಒಂದು ಪ್ರಕರಣ ಏನಿದೆ ಇದು ಸಾಕಷ್ಟು ತಿರುವು ಪಡೆದುಕೊಂಡಿರುವುದು ಫೈರಿಂಗ್ ವಿಚಾರವಾಗಿ.